ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಮಗ ನೋಡೋಕೆ ನಿಂತರ ಇಲ್ಲ ಎಂದು ಅಕ್ಕಪಕ್ಕದರು ಗೇಲಿ ಮಾಡಿದಂಥ ಒಂದೇ ಒಂದು ಕೆಟ್ಟ ಕಾರಣಕ್ಕೆ 6 ವರ್ಷದ ಮಗನನ್ನೇ ಕೊಂದಂಥ ಕ್ರೂರಿ ಅಪ್ಪ. ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಇಡೀ ವಿಜಯಪುರ ಜಿಲ್ಲೆ, ಇಡೀ ಕರ್ನಾಟಕವೇ ತಲೆ ತಗ್ಗಿಸುವಂಥ ಪ್ರಕರಣಕ್ಕೆ ಸಾಕ್ಷಿಯಾಗಿದೆ ನಿನ್ನೆ ಹೊರಬಂದಂಥ ಒಂದು ಕೆಟ್ಟ ಕೆಲಸ. ಅಕ್ಕಪಕ್ಕದವರು ಸಾವಿರಾರು ಹೇಳ್ತಾರೆ, ನೂರಾರು ಹೇಳ್ತಾರೆ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಗಂಡ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ಅಪ್ಪ ಸರಿ ಇಲ್ಲ, ಅಮ್ಮ ಸರಿ ಇಲ್ಲ, ಸಾವಿರಾರು ಹೇಳ್ತಾರೆ. ಆದರೆ ಬದುಕಬೇಕಾದಂಥ ಒಬ್ಬ ವ್ಯಕ್ತಿ ತನ್ನಿಷ್ಟದಂತೆ ಎಲ್ಲವನ್ನು ಯೋಚಿಸಿ ಅದನ್ನು ಅಳೆದು ತೂಗಿ ಕೆಲಸ ಮಾಡಬೇಕಿತ್ತೇ ಹೊರತು ಅಕ್ಕಪಕ್ಕದವರು ಹೇಳಿದಂಥ ಒಂದೇ ವಿಷಯವನ್ನು ತಲೆ ಇಟ್ಕೊಂಡು ಸಂಶಯಪಟ್ಟು ತನ್ನ 6 ವರ್ಷದ ಮಗನನ್ನು ಯಾರಿಗೂ ಅರಿವಿಲ್ಲದಂತೆ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಕೃಷ್ಣಾ ನದಿಯಲ್ಲಿ ಮುಳುಗಿಸಿ ಸಾಯಿಸಿದಂಥ ಪ್ರಕರಣ ಇದೀಗ ತಡವಾಗಿ ಸರಿಸುಮಾರು 1 ತಿಂಗಳ ನಂತರ ಬೆಳಕಿಗೆ ಬಂದಿದೆ ಮತ್ತು ಅದರಿಂದ ಪೊಲೀಸರು ಕೂಡ ತಬ್ಬಿಬ್ಬಾಗಿದ್ದಾರೆ. ಇಡೀ ಕರ್ನಾಟಕವೇ ತಲೆ ತಗ್ಗಿಸುವಂಥ ಪ್ರಕರಣ. ಈ ಪ್ರಕರಣ ಏನು ಎನ್ನುವುದನ್ನು ನೋಡ್ತಾ ಹೋದರೆ, ನಾಗಠಾಣ ವ್ಯಾಪ್ತಿಯಲ್ಲಿ ಬಂದಂಥ ಒಂದು ಕುಟುಂಬ, ನಾಗಠಾಣ ವ್ಯಾಪ್ತಿಯಲ್ಲಿರುವಂಥ ಒಂದು ಕುಟುಂಬ, ಅಲ್ಲಿ ಮಲ್ಲಿಕಾರ್ಜುನ್ ಅರಕೇರಿ ಅನ್ನುವಂಥ ಒಬ್ಬ ವ್ಯಕ್ತಿ ಇರ್ತಾರೆ. ಅವರು ಸುಂದರ ಕುಟುಂಬ, ಗಂಡ ಹೆಂಡತಿ ಇರ್ತಾರೆ ಮತ್ತು 2 ಮಕ್ಕಳು ಇರ್ತಾರೆ. ಒಂದು ಹುಡುಗಿ ಮತ್ತು ಒಂದು ಹುಡುಗ ಇರ್ತಾರೆ. ಆ ಹುಡುಗನ ಹೆಸರು ಸಿದ್ಧಾರ್ಥ್ ಎನ್ನುವಂಥ ಹೆಸರಿನ ಹುಡುಗಗೆ 6 ವರ್ಷ ವಯಸ್ಸಾಗಿರುತ್ತೆ. ಆದರೆ ಅಕ್ಕಪಕ್ಕದವರೆಲ್ಲ ಹೇಳ್ತಾ ಇರ್ತಾರೆ, ನೋಡು ಮಲ್ಲಿಕಾರ್ಜುನ, ನಿನ್ನ ಮಗ ಯಾಕೋ ನಿನ್ನ ಥರ ಕಾಣ್ತಾ ಇಲ್ಲ, ನಿನ್ನ ಮಗ ನಿನ್ನ ಥರ ಕಾಣ್ತಿಲ್ಲ, ಅವನ ಅಪ್ಪ ಬೇರೆ ಇರ್ಬೋದು ಎನ್ನುವಂಥ ಒಂದು ಸಂಶಯಾಸ್ಪದವಂಥ ಮಾತು ಪದೇ ಪದೇ ಅಕ್ಕಪಕ್ಕದವ್ರು ಹೇಳ್ತಾ ಇರ್ತಾರೆ. ಆದರೆ ಆ ಮಾತಿನಿಂದ ರೊಚ್ಚಿಗೆದ್ದಂಥ ಮಲ್ಲಿಕಾರ್ಜುನ ಯೋಚನೆ ಮಾಡಿ ಇಲ್ಲಿ ಏನೋ ಅಡ್ವರ್ಟ್ ಆಗಿದೆ ಅನ್ನುವಂಥ ಸಂಶಯಪಟ್ಟು ಕೊನೆಗೆ ಆ ಮಗನನ್ನೇ ಸಾಯಿಸುವಂಥ ಹಂತಕ್ಕೆ ಬಂದಿದ್ದು ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ. ಆ ಸಾಯಿಸಿದಂಥ ಒಂದು ಕ್ರಿಯೆ ಇದೆಯಲ್ಲ, ಅದು ಕೆಟ್ಟದಾಗಿರುತ್ತೆ ಮತ್ತು ಸಂಶಯಪಟ್ಟಂಥ ಅಪ್ಪ ನೇರವಾಗಿ ತನ್ನ ಮಗನನ್ನೇ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಕರ್ಕೊಂಡೋಗಿ ಅಲ್ಲಿ ಕೃಷ್ಣಾ ನದಿಗೆ ಮುಳುಗಿಸಿ ಸಾಯಿಸಿದಂಥ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ನೋಡಿ, ಅಕ್ಕಪಕ್ಕದವ್ರು ಹೇಳಿದ್ರು, ನಿನ್ನ ಮಗ ನೋಡೋಕೆ ನಿಂತರ ಇಲ್ಲ, ಏನೋ ಎಡ್ವರ್ಟ್ ಆಗಿದೆ, ಸಂಸಾರದಲ್ಲಿ ಎಡ್ವರ್ಟ್ ಆಗಿದೆ ಅಂತ ಮಾತು ಹೇಳಿದಾಗ ಅವನೊಂದು ಪ್ಲ್ಯಾನ್ ಮಾಡ್ಕೋತಾನೆ. ಅದೇನೆಂದರೆ, ಮಗನನ್ನು 6 ವರ್ಷದ ಮಗನನ್ನು ಮಾರ್ಚ್ 16ಕ್ಕೆ ಹೆಂಡತಿಗೆ ಹೇಳ್ತಾನೆ, ನಾನು ಮಗನನ್ನು ಹಾಸ್ಟೆಲಿಗೆ ಕರ್ಕೊಂಡು ಹೋಗ್ತೇನೆ, ಅಲ್ಲಿ ಸಿಂದಗಿಯ ಹಾಸ್ಟೆಲಲ್ಲಿ ತುಂಬ ಚೆನ್ನಾಗಿ ವ್ಯವಸ್ಥೆ ಇದೆ, ಅಲ್ಲಿ ಮಗನನ್ನು ಅಡ್ಮಿಷನ್ ಮಾಡಿ ಬರ್ತೇನೆ ಅನ್ನೋ ಕಾರಣಕ್ಕಾಗಿ 6 ವರ್ಷದ ಮಗನನ್ನು ಮನೆಯಿಂದ ಅಂದರೆ ನಾಗಠಾಣದಿಂದ ಸಿಂದಗಿ ಕರ್ಕೊಂಡ್ಬರ್ತಾನೆ. ಸಿಂದಗಿ ಕರ್ಕೊಂಡು ಬಂದು ಅಲ್ಲಿ ಮಾಡಬೇಕಂತ ವ್ಯವಸ್ಥೆ ಎಲ್ಲ ಮಾಡಿ 2 ದಿನದ ನಂತರ ಮನೆಗೆ ಬರ್ತಾನೆ. ಮನೆಗೆ ಬಂದ ನಂತರ ಹೇಳ್ತಾನೆ ಹೆಂಡತಿಗೆ, ಇಲ್ಲ, ಮಗನನ್ನು ಸಿಂದಗಿಯ ಹಾಸ್ಟೆಲಿಗೆ ನಾವು ಬಂದಿದ್ದೇನೆ, ಹಾಗಾಗಿ ಅವನು ತುಂಬ ಚೆನ್ನಾಗಿದ್ದಾನೆ ಅನ್ನುವಂಥ ಮಾತು ಹೇಳ್ತಾನೆ. ಅದಾದ ನಂತರ ಕೆಲವು ದಿನಗಳ 2 ದಿನ 3 ದಿನ ಆದ ನಂತರ ಹೇಳ್ತಾನೆ ಮಗಳಿಗೆ ಮತ್ತು ಹೆಂಡತಿಗೆ ಹೇಳ್ತಾನೆ, ಈಗ ನಾವು ಕುಟುಂಬದಲ್ಲಿ 3 ಜನ ಇದ್ದೇವೆ, ಅವ್ನು ಹಾಸ್ಟೆಲ್ನಾಗಿದ್ದಾನೆ, ಅವ್ನು ಬರ್ತಾನೋ ಇರ್ತಾನೋ ಗೊತ್ತಿಲ್ಲ, ಯಾಕಂದರೆ ಒಳ್ಳೆ ಹಾಸ್ಟೆಲು, ಅವ್ನು ಇಲ್ಲ ಅಂತ ತಿಳ್ಕೊಂಡು ನಾವು ಸಂಸಾರ ಮಾಡಬೇಕೆನ್ನುವಂಥ ಮಾತನ್ನು ಪದೇ ಹೇಳ್ತಾನೆ. ಇದು ಆಗಿದ್ದು ಮಾರ್ಚ್ 16ಕ್ಕೆ. ಮಾರ್ಚ್ 16ರಿಂದ ಮಾರ್ಚ್ 20 ಆಗುತ್ತೆ, 25 ಆಗುತ್ತೆ. ಅದಾದ ನಂತರ ಹೆಂಡತಿ ಹೇಳ್ತಾಳೆ, ಇಲ್ಲ, ನನ್ನ ಮಗನ ಜೊತೆ ಫೋನಲ್ಲಿ ಮಾತಾಡಬೇಕೆನ್ನುವಂಥ ವಿಷಯ ಹೇಳಿದಾಗ ಗಂಡ ಹೇಳ್ತಾನೆ, ಅಂದರೆ ಮಲ್ಲಿಕಾರ್ಜುನ್ ಅರಕೇರಿ ಹೇಳ್ತಾನೆ, ಇಲ್ಲ, ಅಂಥ ಫೆಸಿಲಿಟಿ ಇಲ್ಲ, ನಿನ್ನ ಮಗ ಇಲ್ಲ ಅಂತ ತಿಳ್ಕೊ, ಅವನು ಅಲ್ಲೇ ಬೆಳ್ಕೊಂಡು ಬಿಡ್ತಾನೆ, ಅವನು ಇಲ್ಲ ಅಂತ ತಿಳ್ಕೊ, ನಾವೀಗ 3 ಜನ ವ್ಯಕ್ತಿಗಳು ಮಾತ್ರ ಎನ್ನುವಂಥ ಮಾತನ್ನು ಹೇಳ್ತಾನೆ. ಆಗ ಹೆಂಡತಿ ಹೇಳ್ತಾಳೆ, ಏಪ್ರಿಲ್ 1ಕ್ಕೆ ಅವ್ನ ಬರ್ತ್ಡೇ ಇದೆ, ಬರ್ತ್ಡೇಗಾದರೂ ಮೀಟ್ ಮಾಡು, ನಾವಾದರೂ ಹೋಗೋ, ಇಲ್ಲ ಅವರನ್ನು ಕರ್ಕೊಂಡು ಬನ್ನಿ ಅನ್ನುವಂಥ ಮಾತು ಹೇಳಿದಾಗಿಲ್ಲ, ಹಾಗಾಗಲ್ಲ ಎನ್ನುವಂಥ ಮಾತು ಹೇಳಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಮಲ್ಲಿಕಾರ್ಜುನ್ ಅರಕೇರ. ಅದಾದ ನಂತರ ಹೆಂಡತಿಯಾದಂಥವಳು ನಾಗಠಾಣ ಅಂದರೆ ವಿಜಯಪುರ ನಗರ ಠಾಣೆಗೆ ಬಂದು ಒಂದು ಮಿಸ್ಸಿಂಗ್ ಕಂಪ್ಲೇಂಟನ್ನು ಕೊಡ್ತಾರೆ. ಅದಾದ ನಂತರ ಪೊಲೀಸರು ಕೂಡ ಈ ವ್ಯಕ್ತಿಯನ್ನು ಹುಡುಕುವಂಥ ಪ್ರಯತ್ನ ಮಾಡಿ ಈ ವ್ಯಕ್ತಿಯನ್ನು ಅಂದರೆ ಮಲ್ಲಿಕಾರ್ಜುನ್ ಅರಕೇರಿ ಅನ್ನುವಂಥ ವ್ಯಕ್ತಿಯನ್ನು ಇಂಟ್ರೋಗೇಷನ್ ಮಾಡಿದಾಗ ಅವನು ಇಡೀಯಾಗಿ ಎಲ್ಲವನ್ನೂ ಹೇಳ್ತಾನೆ. ಅಂದರೆ ನಾನು ಮಾರ್ಚ್ 16ಕ್ಕೆ ಸಿಂದಗಿಗೆ ಹಾಸ್ಟೆಲಿಗೆ ಕರ್ಕೊಂಡು ಸೇರಿಸ್ತೇನೆ ಅಂತ ಸುಳ್ಳನ್ನು ಹೇಳಿ ಅವನನ್ನು ಮಹಾರಾಷ್ಟ್ರಕ್ಕೆ ಕರ್ಕೊಂಡೋದೆ. ಮಹಾರಾಷ್ಟ್ರದಲ್ಲಿ ಅವನನ್ನು ಕೃಷ್ಣಾ ನದಿಗೆ ಮುಳುಗಿಸಿದ್ದೆ. ಅದರ ಕಾರಣ ಕೂಡ ಹೇಳ್ತಾನೆ. ಅಕ್ಕಪಕ್ಕದವರೆಲ್ಲ ಹೇಳ್ತಾರೆ, ಯಾಕಂದರೆ ನಿನ್ನ ಮಗ ಸಿದ್ಧಾರ್ಥ ನೋಡೋಕ್ಕೆ ಮಲ್ಲಿಕಾರ್ಜುನ್ ಥರ ಇಲ್ಲ, ಅಲ್ಲಿ ಏನೂ ಅಡ್ವರ್ಟ್ ಆಗಿದೆ ಎನ್ನುವಂಥ ಮಾತನ್ನು ಪದೇ ಅಕ್ಕಪಕ್ಕದವರೆಲ್ಲ ಗೇಲಿ ಮಾಡ್ತಾಯಿದ್ರು. ಹಾಗಾಗಿ ನನ್ನ ಬೇಸತ್ತು ನನ್ನ ಮಗನನ್ನೇ ಸಾಯಿಸಿಬಿಟ್ಟೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಮತ್ತು ಇದೀಗ ವಿಜಯಪುರ ನಗರ ಠಾಣೆಯಲ್ಲಿ ಆ ಕೇಸ್ ಕೂಡ ರಿಜಿಸ್ಟರ್ ಆಗಿದೆ. ಆದರೆ ಮಗನನ್ನು ಕಳ್ಕೊಂಡಂಥ ತಾಯಿ ಆಗಿರ್ಬೋದು, ಆ ಕುಟುಂಬ ಆಗಿರ್ಬೋದು, ಈಗ ಅವರ ರೋದನೆ ಇದೀಗ ಹೇಳುತ್ತಿರದ್ದಾಗಿದೆ. ಯಾಕಂದರೆ ಇಲ್ಲಿ ಬಲಿಯಾದವರು ಬಲಿ ಮಾಡಿದವರು ಮಲ್ಲಿಕಾರ್ಜುನ್ ಅರಕೇರ ಎನ್ನುವುದಕ್ಕಿಂತ ಇಲ್ಲಿ ಅಮಾಯಕ ಬಲಿಯಾಗಿದ್ದಾನೆ. ಅಂದರೆ ಸಿದ್ಧಾರ್ಥ್ ಎನ್ನುವಂಥ 6 ವರ್ಷದ ಯುವಕ ಅದು ಬಾಲಕ ಬಲಿಯಾಗಿದ್ದಾನೆ. ಈ ಸಾವಿಗೆ ಯಾರು ಹೊಣೆ ಎನ್ನುವುದಕ್ಕಿಂತ
ಮಲ್ಲಿಕಾರ್ಜುನ್ ಅರಕೆರ ನೇರವಾಗಿ ಹೊಣೆಯಾಗ್ತಾನೆ ಮತ್ತು ಅವನೇ ಸಾಯಿಸಿದ ಕಾರಣಕ್ಕಾಗಿ ಅವನಿಗೆ ಕಠಿಣ ಕ್ರಮ ಕೂಡ ಕೈಗೊಳ್ಳಬೇಕಾಗುತ್ತೆ ಪೊಲೀಸರು. ಅಂದರೆ ನಮ್ಮ ಸಂವಿಧಾನದ ಅಡಿಯಲ್ಲಿ ಯಾವೆಲ್ಲ ಕಠಿಣ ಕ್ರಮ ಇದೆಯಲ್ಲ ಆ ಕಠಿಣ ಶಿಕ್ಷೆಗೆ ಒಳಪಡಿಸಲೇಬೇಕಾಗತ್ತೆ ನಮ್ಮ ಸಂವಿಧಾನ ಅಥವಾ ನಮ್ಮ ಪೊಲೀಸ್ ಇಲಾಖೆ. ಇಲ್ಲಿ ಗಮನಿಸಬೇಕಂತ ಒಂದು ವಿಷಯ ಅಂದರೆ, ಯಾರು ಅಕ್ಕಪಕ್ಕದವ್ರು ಸಾವಿರ ಹೇಳ್ತಾರೆ ಅವ್ನು ಸರಿ ಇಲ್ಲ, ಇವ್ನು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಎನ್ನುವ ಮಾತು ಹೇಳಿದಾಗ ಅದನ್ನೇ ಸೀರಿಯಸ್ ಆಗಿ ತೆಗೆದುಕೊಂಡು ಅಂಥ ಒಂದು ಕೆಟ್ಟ ನಿರ್ಧಾರ, ಅಂದರೆ ಹುಟ್ಟಿಸಿದಂಥ 6 ವರ್ಷದ ಬಾಲಕನನ್ನೇ ಮಗನನ್ನೇ ಸಾಯಿಸಿದಂಥ ಒಂದು ಕೆಟ್ಟ ಕೆಲಸ ಇದೆಯಲ್ಲ, ಅದು ಇಡೀ ನಮ್ಮ ಕರ್ನಾಟಕವೇ ತಲೆ ತಗ್ಗಿಸುವಂಥದ್ದಾಗಿದೆ. ಅಂದರೆ ಬೇರೆ ಬೇರೆ ಕಾರಣಕ್ಕಾಗಿ ಬೇರೆ ಅಂದರೆ ನಮ್ಮ ಭಾರತದಲ್ಲಿ ಯಾರೂ ಕೂಡ ಒಬ್ಬನನ್ನು ಕೊಲೆ ಮಾಡೋದಾಗಲಿ ಒಬ್ಬನ ಸಾಯಿಸೋದಾಗಲಿ ಯಾರಿಗೂ ಹಕ್ಕಿಲ್ಲ. ನಾನು ಹೇಳ್ದಂಗೆ ಒಬ್ಬ ಕೊಲೆ ಮಾಡಿದಂಥ ವ್ಯಕ್ತಿಯೂ ಕೂಡ ತಿದ್ದಿ ಬದುಕುವಂಥ ಅವಕಾಶ ಇರುತ್ತೆ. ಅವನ ಮನ ಪರಿವರ್ತನೆ ಮಾಡಿ ಬದುಕುವಂಥ ಹಕ್ಕು ನಮ್ಮ ಸಂವಿಧಾನದಲ್ಲಿ ಕೊಟ್ಟಿದೆ. ಹಾಗಾಗಿ ಅವನನ್ನು ಕಾರಾಗೃಹಕ್ಕೆ ಹಾಕಿದ್ರು ಕೂಡ ಅವನಿಗೆ ಗಲ್ಲು ಶಿಕ್ಷೆ ಆದರೂ ಕೂಡ ಅವನಿಗೆ ಸಮಾಧಾನ ಇರುತ್ತೆ, ರಿಟ್ ಪಿಟಿಷನ್ ಇರುತ್ತೆ, ಅಂದರೆ ಬೇರೆ ಬೇರೆ ಪಿಟಿಷನ್ ಇರುತ್ತೆ, ಬೇರೆ ಬೇರೆ ಅವಕಾಶ ಇರುತ್ತೆ. ಅಂದರೆ ತಾನು ಮಾಡಿದ ತಪ್ಪನ್ನು ತಿದ್ದಿಕೊಂಡು ಬದುಕ್ತೇನೆ, ನನಗೆ ಶಿಕ್ಷೆ ಕೊಡಿ, ಆದರೆ ಗಲ್ಲು ಶಿಕ್ಷೆ ಅಥವಾ ಮರಣದಂಡನೆ ಬೇಡ ಎನ್ನುವಂಥ ಒಂದು ಮನವಿಯನ್ನು ಮಾಡಲಿಕ್ಕೆ ಆ ವ್ಯಕ್ತಿಗೆ, ಆ ಅಪರಾಧಿಗೂ ಕೂಡ ಅವಕಾಶ ಇರುತ್ತೆ. ಅಂಥದ್ರಲ್ಲಿ ಯಾರೋ 4 ಜನ ಹೇಳಿದ ಮಾತನ್ನು ಕೇಳಿ ಮಗನನ್ನು ಸಾಯಿಸುವ ಹಂತಕ್ಕೆ ಹೋದಂಥ ಒಂದು ಕೆಲಸ ಇದೆಯಲ್ಲ, ಅದು ಅಮಾನವೀಯ, ಕ್ರೂರ ಮತ್ತು ಹೇಯ ಕೃತ್ಯವಾಗಿದೆ. ನಿಮ್ಗೆ ಏನಾದರೂ ಮನೆಯಲ್ಲೇ ವ್ಯತ್ಯಾಸ ಇತ್ತು ಅಥವಾ ಏನಾದರೂ ಸಂಶಯ ಇತ್ತಂದರೆ ಹೆಂಡತಿ ಜೊತೆ ಮಾತಾಡ್ಬೋದಿತ್ತು. ಏನೂ ಸರಿ ಇಲ್ಲ ಅಂದರೆ ಹೆಂಡತಿಗೆ ಡೈವರ್ಸ್ ಕೊಡ್ಬೋದಿತ್ತು. ಇಲ್ಲ ನಾನು ಬೇರೆ ಸಂಸಾರ ಮಾಡ್ತೇನೆ, ನನಗೆ ಈ ಸಂಸಾರ ಜೊತೆ ಇಷ್ಟ ಇಲ್ಲ, ನನ್ನ ಹೆಂಡತಿ ಜೊತೆ ಬದುಕಲಿಕ್ಕೆ ಇಷ್ಟ ಇಲ್ಲ ಅನ್ನುವಂಥ ಮಾತನ್ನು ಹೇಳಿ ಹೆಂಡತಿಯಿಂದ ದೂರ ಇರಬೋದಿತ್ತು. ಜೊತೆಗೆ ಏನಾದರೂ ಹೊಟ್ಟೆ ಪಾಡಿ ಏನಾದರೂ ಕೆಲಸ ಮಾಡ್ಕೊಂಡು ಬದುಕ್ಬೋದಿತ್ತು. ಯಾಕಂದರೆ ಅವನು ಸ್ವಾಭಿಮಾನಿಯಾಗಿದ್ದರೆ. ಆದರೆ ಅವನ ಬದುಕೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿತ್ತು. ಅಂಥ ಒಂದು ಬೇರೆಯವ್ರ ಮೇಲೆ ಡಿಪೆಂಡ್ ಆದಂಥ, ಬೇರೆಯವರ ಮಾತಿನ ಮೇಲೆ ಒಂದು ಜೀವನವನ್ನು ನಡೆಸ್ತಿದ್ದಂಥ ಮಲ್ಲಿಕಾರ್ಜುನ್ ಅರಕೆರ ಮಾಡಬಾರ್ದಂಥ ಕೆಲಸ ಮಾಡಿದ್ದಾನೆ. ಅವನಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಆದರೆ ಈ 100ಕ್ಕೆ 99% ಅವನದೇ ತಪ್ಪಿದ್ರು ಕೂಡ ಈ ಸಮಾಜ ಕೂಡ ಬೇರೆಯವರ ವೈಯಕ್ತಿಕ ವಿಷಯಕ್ಕೆ ಮೂಗು ತೋರಿಸೋದು ಎಷ್ಟು ಸರಿ ಅನ್ನೋದು ಕೂಡ ಇದೀಗ ಎಲ್ಲರೂ ಕೂಡ ಪ್ರಶ್ನೆ ಮಾಡಲೇಬೇಕಾಗತ್ತೆ. ಅಬ್ಬಾಪರಿಗಳು ಬೇರೆ ಬೇರೆ ಈ ಕೆಲಸಕ್ಕೆ ಬಾರದ ವ್ಯಕ್ತಿಗಳು ಏನಾದರೂ ಮಾತಾಡಿ ಅದು ಬೇರೆಯವರ ಜೀವನದ ಮೇಲೆ, ಅದು ಆ ಮಗುವಿನ ಮೇಲೆ ಯಾವ ಪರಿಣಾಮ ಬೀರ್ತು, ಕೊನೆಯದಾಗಿ ಆ ಮಗುವೇ ಸಾವನ್ನಪ್ಪ ಬರಬೇಕಾಗಿ ಬಂತದ್ದಿಲ್ಲ. ಅದು ಅತ್ಯಂತ ಕೆಟ್ಟ ಒಂದು ಕೆಲಸ ಅಂತ ಹೇಳ್ಬೋದು. ಹೀಗಾಗಿ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಹೇಗೆ ಬದುಕಬೇಕೆನ್ನುವುದು ಕೂಡ ಈ ವ್ಯಕ್ತಿಗಳಿಂದ ಕಲಿಯಬೇಕಾದದ್ದೇನಿಲ್ಲ. ನಿನಗೆ ಹೇಗೆ ಇಷ್ಟ ಇದೆಯೋ ಹಾಗೆ ಬದುಕಬೇಕು. ಒಂದು ಸಂಪ್ರದಾಯ ಅಂತಿರುತ್ತೆ. ಹುಟ್ಟಿದ ಕೂಡಲೇ ಸಾಲಿ ಹೋಗಬೇಕು, ಸಾಲಿ ಆದ ನಂತರ ಆಮೇಲೆ ವಯಸ್ಸಿಗೆ ಬಂದು ಮದುವೆ ಆಗಬೇಕು, ಮದುವೆ ಆದ ನಂತರ ಮಕ್ಕಳಾಗ್ತಾರೆ, ಹೆಂಡತಿ ಜೊತೆ ಸಂಸಾರ ಮಾಡಬೇಕು, ಅಪ್ಪ ಅಮ್ಮನ ಸಾಕಬೇಕು. ಈ ಒಂದು ಚೌಕಟ್ಟಿನಲ್ಲಿ ಬದುಕಬೇಕೇ ಹೊರತು ಏನೂ ಬೇಡ, ಬೇರೆಯವ್ರ ಮಾತು ಕೇಳೇ ಬದುಕ್ತೇನೆ, ಬೇರೆಯವ್ರು ಹೀಗಂದ್ರೆ ಹಾಗೆ ಮಾಡ್ತೇನೆ, ಬೇರೆಯವ್ರು ಹಾಗಂದ್ರೆ ಹೀಗೆ ಮಾಡ್ತೇನೆ ಅಂತ ಒಂದು ಕಿವಿ ಮಾತನ್ನು ಕೇಳಿ ಬೇಸತ್ತಂಥ ಮಲ್ಲಿಕಾರ್ಜುನ್ ಅರಕೆರ ಇದೀಗ ಮಗನನ್ನು ಸಾಯಿಸಿದ್ದಾನೆ. ಜೊತೆಗೆ ಅವನು ಕೂಡ ಜೈಲಿಗೆ ಹೋಗಬೇಕಂತ ಪರಿಸ್ಥಿತಿ ಬಂದಿದೆ. ಆದರೆ ಅವನು ತಪ್ಪು ಮಾಡಿದ್ದಾನೆ, ಜೈಲಿಗೆ ಹೋಗಿದ್ದಾನೆ, ಅದು ಒಂದು ಬೇರೆ ವಿಷಯ. ಆದರೆ ಏನೂ ತಪ್ಪು ಮಾಡಿದಂಥ ಅಮಾಯಕ 6 ವರ್ಷದ ಬಾಲಕ ಸಿದ್ಧಾರ್ಥ್ ತಾನು ಮಾಡಿದಂಥ ತಪ್ಪಿಗೆ ಇದೀಗ ಸಾವನ್ನಪ್ಪಿದ್ದಾನೆ. ಇಂಥ ಕೃತ್ಯಗಳು, ಇಂಥ ಕೃತ್ಯಗಳು, ಇಂಥ ಹೇಯ ಕೃತ್ಯಗಳು, ಇಂಥ ಕ್ರೂರ ಕೃತ್ಯಗಳು ಇನ್ನು ಮುಂದೆ ಆಗಬಾರ್ದಂದ್ರೆ ತಾನು ಹೇಗೆ ಬದುಕಬೇಕೆನ್ನುವುದನ್ನು ನೋಡಿ ಕಲಿಬೇಕಿಂತ ನಾನು ಮನಸ್ಸಿನಲ್ಲಿ ಏನಿದೆ ಅದನ್ನು ಮಾತ್ರ ಮಾಡಬೇಕು ಹೊರತು 100 ಜನ 100 ಮಾತಾಡ್ತಾರೆ ಅನ್ನೋದಕ್ಕಿಂತ ನನ್ನ ಮನಸ್ಸಿಗೆ ಏನು ಬರುತ್ತೆ, ನನ್ನ ಈ ಜೀವನದ ಸತ್ಯಾಸತ್ಯತೆ ಏನು ಎನ್ನುವುದನ್ನು ತಿಳಿದು ಬದುಕಿದ್ರೆ ಅದು ಎಲ್ಲರಿಗೂ ಒಳ್ಳೆಯದು. ಇಲ್ಲಾಂದರೆ ಮಲ್ಲಿಕಾರ್ಜುನ್ ಅರಕೆರೆ ಈಗ ಜೈಲು ಕಂಬಿ ಎಣಿಸ್ತಾ ಇದ್ದಾನೆ. ಆದರೆ ಏನೂ ಮಾಡದ ತಪ್ಪಿಗೆ ಸಿದ್ಧಾರ್ಥ್ ಎನ್ನುವಂಥ 6 ವರ್ಷದ ಬಾಲಕ ಕೇವಲ ಸಂಶಯಾಸ್ಪದ ಕಾರಣಕ್ಕಾಗಿ ಅಪ್ಪನಿಂದ ಕೊಲೆಯಾಗಿ ಇದೀಗ ಇತಿಹಾಸ ಸೇರಿಬಿಟ್ಟಿದ್ದಾನೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.